ಒಂದೇ ನಾವು ಪ್ರಾರ್ಥನೆ ಮಾಡೋದು, ಸಾವನ್ನೋದು ಖಚಿತ ನಿಜ. ಬಟ್ ಮೇಡಮ್ ಸರೋಜ ಅವರು ತುಂಬ ಪುಣ್ಯ ಮಾಡಿದ್ದಾರೆ. 87 ವರ್ಷ ಅಂದರೆ ತುಂಬ ಅದೃಷ್ಟ ಅಂತ ಹೇಳ್ಬೋದು. ಈ ಕಾಲದಲ್ಲಿ 40ಗೆ 50ಗೆ 30ಗೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಮೇಡಮ್ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ತಗೊಂಡಿದ್ದಾರೆ. ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕೆಲಸ ಮಾಡಿದ್ದಾರೆ. ಬಾಬಾ ಅವರ ಭಕ್ತ ಆಕೆ ಪುಟ್ಟಮರ್ತಿ ಬಾಬಾ ಅವನು ತುಂಬ ಸಂದರ್ಶನ ಮಾಡ್ತಾ ಇರೋದು ನಾನು ನೋಡಿದ್ದೀನಿ. ಇವರೆಲ್ಲ ಹೀರೋಯಿನ್ಸ್ ಒಂದು 7-8 ಜನ ಇದ್ದಾರೆ. ಇವರೆಲ್ಲರೂ ಒಟ್ಟಿಗೆ ಬಾಬಾ ಅವ್ರ ಹತ್ರ ಬಂದು ದರ್ಶನ ಮಾಡೋದು ನಾನು ನೋಡಿದ್ದೀನಿ. ಅವರ ಆಶೀರ್ವಾದದಿಂದ ಇವರು ಇಲ್ಲಿವರೆಗೆ ಅವರು ಆರೋಗ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ನನ್ನ ಅನುಭವ ಒಂದೇ ಒಂದು ಚಿತ್ರ ಅವ್ರ ಜೊತೆಯಲ್ಲಿ, ಬಲೆ ಚಿತ್ರ, ಶಂಕರ್ ನಾಗ್ ಅವರ ಕಾಂಬಿನೇಷನ್ ಅಲ್ಲಿ ಒಂದೇ ಒಂದು ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಜೀವನದಲ್ಲಿ ಎಷ್ಟು ಪಾಸಿಟಿವ್ ಆಗಿರಬೇಕು, ಸಿನಿಮಾದಲ್ಲಿ ಅಷ್ಟೇ ಪಾಸಿಟಿವ್ ಆಗಿರ್ಬೇಕು ಅನ್ನೋದು ಅವ್ರ ಆಸೆ ಇತ್ತು. ಆಕ್ಚುಲಿ ಶಂಕರ್ ನಾಗ್ ಅವ್ರದ್ದು, ಸರೋಜ್ ಅವ್ರದ್ದು ಪೂರ್ತಿ ತದ್ವಿರುತ್ತ ಪಾತ್ರ, ಅದು ಅತ್ತೆ ಅಳಿಯಂದ ಪಾತ್ರ. ನಾವು KCN ಗೌಡ್ರು, KCN ಚಂದ್ರಶೇಖರ್ ಅವರು, ಮೋಹನ್ ಅವರು ನಿರ್ಮಾಪಕರದು. ಇದೇ ಮನೆಗೆ ನಾವು ರೀಡಿಂಗ್ ಕೊಡಕ್ಕೆ ಬಂದಿದ್ದೀವಿ. ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ ಮೇಲೆ ಅವರು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡಿ ಸಾಯಿ ಪ್ರಕಾಶ್, ನನಗೆ ತುಂಬ ಗೌರವ ಇದೆ ಸಮಾಜದಲ್ಲಿ ನಾಯಕಿಯಾಗಿ, ಅದೇ ರೀತಿ ಹೋಗ್ಬೇಕಂತ ನಾನು ಆಸೆ ಪಟ್ಟಿದ್ದೀನಿ. ಈ ಅಲಿಯಂದ್ರು ನನ್ನನ್ನು ಅತ್ತೆ ಬಂಗಾರದ ಕತ್ತೆ ಅಂತ ಏನೋ ಹೇಳ್ತಾರೆ, ಆ ಡೈಲಾಗ್ ಎಲ್ಲ ತೆಗಿಬೇಕು. ನನ್ನನ್ನು ಯಾವ ಕಾರಣಕ್ಕೂ ನನ್ನನ್ನು ಬೇರೆ ರೀತಿ ಸಂಬೋಧಿಸಬಾರದು ಅಂತ ಕೇಳುವಾಗ, ಹೆಂಗಮ್ಮ ಇದು, ಅವ್ರು ನಿಮ್ಮನ್ನು ತೀಟ್ಲೆ ಮಾಡಿದಾನೆ, ಜನ ಎಂಜಾಯ್ ಮಾಡ್ತಾನೆ, ಜನ ಎಂಜಾಯ್ ಮಾಡಲಿ ಪರವಾಗಿಲ್ಲ, ನನ್ನನ್ನು ತೀಟ್ಲೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆವಾಗ ನಿರ್ದೇಶನ ಮಾಡೋದು ಬೇಡ ಅಂತ ನಾನು KCN ಗೌಡ್ರು, ಚಂದ್ರ ಅವ್ರು ಹೇಳಿದ್ದೀನಿ. ನೋಡಿ ಮೇಡಮ್ ಈ ರೀತಿ ಆಸೆ ಪಡ್ತಾ ಇದ್ದಾರೆ, ಸಿನಿಮಾ ಕಷ್ಟ ಆಗ್ಬೋದಲ್ವ, ಸಿನಿಮಾ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಸಂತೋಷ ಇರಬೇಕು, ಅದೇ ರೀತಿ ಮಾಡಿ ಅಂತ ಹೇಳಿದ್ದಾರೆ. ಆ ರೀತಿ ಆಸೆ ಪಟ್ಟವರು ನಮ್ಮ ಸರೋಜದೇವರು. ನಾಯಕಿಯಾಗಿ ಅದೇ ರೀತಿ ಇದ್ದಾರೆ, ಕಲಾವಿದೆಯಾಗಿ ಅದೇ ರೀತಿ ಇದ್ದಾರೆ. ಇವತ್ತು ಅದೇ ರೀತಿ ಸಂತೋಷವಾಗಿ ಆನಂದವಾಗಿ ಭಗವಂತನ ಪಾದ ಸೇರಿದ್ದಾರೆ. ನಾನು ಪೂಜಿಸು ಆರಾಧಿಸು ಬಾಬಾನ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಸ್ವರ್ಗದಲ್ಲಿ ಒಂದು ಜಾಗ ಕೊಡಲಿ ಅಂತ. ಇಂಥ ಕಲಾವಿದನ್ನು ಯಾರೂ ಮರೆಯೋಕ್ಕಾಗಲ್ಲ. ಕರ್ನಾಟಕ ಒಂದು ಮಣಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.